ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪುಳಿಯೋಗರೆ ಪೌಡ್ರು ಮನೇಲೇ ಹೋಮ್ ಮೇಡ್ ಪುಳಿಯೋಗರೆ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ. 1 ಕಪ್ಪು ಕೊತ್ತಂಬರಿ ತೊಗೊಂಡಿದ್ದೀನಿ. ಧನಿಯಾ ಬೀಜ, ಹುಣಸೆಹಣ್ಣು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಒಣಗಿಸಿದ್ದೀನಿ ಕರಿಬೇವಿನ ಸೊಪ್ಪನ್ನ. ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಜೀರಿಗೆ, ಕಪ್ಪೆಳ್ಳು ಅರ್ಧ ಕಪ್ಪು, ಒಂದು ಟೀ ಸ್ಪೂನಷ್ಟು ಮೆಣಸು, ಸಾಸಿವೆ ಒಂದು ಟೀ ಸ್ಪೂನಷ್ಟು, ಮೆಂತ್ಯ ಒಂದು ಟೀ ಸ್ಪೂನು, ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಕಡಲೆ ಬೀಜ ಸ್ವಲ್ಪ, ಇಂಗು, ಅರಿಶಿಣದ ಪುಡಿ, ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಣ್ಣೆ, ಉಪ್ಪು, ತಗೊಂಡಿದ್ದೀನಿ. ಮೆಂತ್ಯ ಮತ್ತು ಸಾಸಿವೆ ಜಾಸ್ತಿ ಹಾಕ್ಕೋಬಾರ್ದು, ಚಿಕ್ಕ ಸ್ಪೂನಲ್ಲಿ 1 ಟೀ ಸ್ಪೂನ್ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪನ್ನ ಫಸ್ಟೇ ಒಣಗಿಸಿಟ್ಕೋಬೇಕು, ಇಲ್ಲಾಂದರೆ ಹಸಿ ಥರ ಇದ್ದರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಇದನ್ನು ಪುಳಿಯೋಗರೆ ಪೌಡ್ರನ್ನ ಫ್ರಿಜ್ಜಲ್ಲಿ ನೋಡಿ ಬೆಲ್ಲದ ಪುಡಿ ಮತ್ತು ಉಪ್ಪು ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ, ಆರ್ಗಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು, ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಹುರಿಬೇಕು ಎಲ್ಲ ಪದಾರ್ಥಗಳನ್ನ, ಇಲ್ಲಾಂದರೆ ಜಾಸ್ತಿ ದಿನ ಇರಲ್ಲ ಪುಳಿಯೋಗರೆ ಪೌಡ್ರು. ಕರ್ಬೇವಿನ ಸೊಪ್ಪನ್ನ ನೀಟಾಗಿ ಹುರ್ಕೋಬೇಕು. ಧನಿಯಾ ಬೀಜ, ಕೊತ್ತಂಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಘಮ ಬರೋ ಥರ. ಧನಿಯಾ ಬೀಜ 1 ಕಪ್ ತೊಗೊಂಡಿದ್ದೀನಿ. ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮೆಂತ್ಯ ಮತ್ತು ಸಾಸಿವೆ, ಮೆಣಸು 3 ಒಂದು ಸರಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಎಲ್ಲ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ, ಇದು 3. ಜೀರಿಗೆ ಅರ್ಧ ಕಪ್ ಹಾಕ್ಕೊಂಡು, ಜೀರಿಗೆನೇ ಟೇಸ್ಟ್ ಬರುತ್ತೆ ಪುಳಿಯೋಗರೆಗೆ, ಅದಕ್ಕೆ ಅರ್ಧ ಕಪ್ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋ ಥರ ಫ್ರೈ ಮಾಡ್ಕೊತಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಳಗಡೆ ಎಲ್ಲ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ಸಪ್ರೇಟ್ ಹಾಕೋಬೇಡಿ, ಜೊತೆಲೆ ಹಾಕ್ಕೊಬಿಡಿ. ಇದು ಕಡಲೆಬೇಳೆ ಉದ್ದಿನಬೇಳೆನ ಇದ್ರ ಜೊತೆಲಾದರೆ ಅದು ಬೇಗ ಪೌಡ್ರ್ ಆಗಲ್ಲ. ಇದನ್ನು ಪೌಡ್ರ್ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಐಟಮ್ಗಳು ಪೌಡ್ರ್ ಮಾಡಿಕೊಂಡು ಬೇಗ ಸ್ವಲ್ಪ ನುಣ್ಣಗೆ ಚೆನ್ನಾಗಿರ್ತದೆ. ಎಳ್ಳು ಚಟಪಟ ಅನ್ನೋ ಥರ ಫ್ರೈ ಮಾಡ್ತೀವಿ. ಅರ್ಧ ಪೌಡ್ರ್ ಮಾಡೋಕ್ಕಾಗ್ತದೆ, ಮತ್ತು ಹಂಗೆ ಚಟಪಟ ಅಂದಾದ್ಮೇಲೆ ಕೊಬ್ಬರಿನ ಒಂದು ಲೈಟಾಗಿ ಫ್ರೈ ಮಾಡ್ತೀವಿ, ಜಾಸ್ತಿ ಫ್ರೈ ಮಾಡ್ಕೊಳ್ಬೇಡ. ಹುಣಸೆಹಣ್ಣು ಫಸ್ಟೇ ಸ್ವಲ್ಪ ಬಿಸಿಲಲ್ಲಿ ನೆನೆಸಿರಿ. ಹುಣಸೆಹಣ್ಣು ಬಿಸಿಲಲ್ಲೇ ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಳಿ, ಆವಾಗ ಬೇಗ ಫ್ರೈ ಆಗ್ತದೆ. ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ, ಇಂಗು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಉದ್ದಿನಬೇಳೆನ ಫಸ್ಟ್ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೇಕು ಮಿಕ್ಸಿ ಜಾರಲ್ಲಿ. ಇದು ಜೊತೆನೇ ಹಾಕ್ಬಿಟ್ರೆ ಅದು ಬೇಗ ನೈಸ್ ಆಗೋಲ್ಲ. ಅದಕ್ಕೆ ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಪೌಡ್ರ್ ಮಾಡ್ಕೊಂಡು ಮತ್ತೆ ಇನ್ನು ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಐತಲ್ಲ ಅದನ್ನು ಪೌಡ್ರ್ ಮಾಡ್ಕೊತಾಯಿದ್ದೀನಿ.
ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಪೌಡ್ರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇವಾಗ ಎಲ್ಲ ಪೌಡ್ರ್ ಆಗಿದೆ. ಮತ್ತು ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋಲ್ಲ. ಅದಕ್ಕೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸತಿ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. అంత మిక్స్ అయ్యేదా ಬೇರೆ ಬೇರೆ ಸೈಜ್ ನಾನು ఒకసారి రుబ్బేసి అంతా ఒకటే తరగతి ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ. ಇವಾಗ ಉಪ್ಪು ಮತ್ತು ಬೆಲ್ಲನೂ ಹಾಕಿ ಒಂದು ಸತಿ ಗ್ರೈಂಡ್ ಮಾಡ್ಕೊಬಿಡಿ. ನೀಟಾಗಿ ಎಲ್ಲಕ್ಕೂ ಮಿಕ್ಸ್ ಆಗುತ್ತೆ. ಇವಾಗ ಉಂಡೆ ಬೆಲ್ಲಕ್ಕಿಂತ ಬೆಲ್ಲದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಈ ಥರ ಆಗಿದೆ. ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಎಲ್ಲ ನೀಟಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು. ಹಸಿ ಥರ ಇದ್ದರೆ ಪುಳಿಯೋಗರೆ ಪೌಡ್ರ್ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಒಣಮೆಣಸಿಗೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಇವಾಗ ಪೌಡ್ರ್ ಮಾಡಿ ಇಟ್ಟಿದ್ವಲ್ಲ ಪೌಡ್ರನ್ನ ಹಾಕ್ಕೋಬೇಕು. ಬಿಳಿ ಎಳ್ಳು ಸ್ವಲ್ಪ ಕಪ್ಪೆಳ್ಳು ಸ್ವಲ್ಪ ಪಡಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ನೀಟಾಗಿ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ ಪುಡಿ ರೆಡಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಹೋಮ್ ಮೇಡ್ ಪುಳಿಯೋಗರೆ. ನಾವು MTR GRB ತಗೋತೀವಲ್ಲ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮೇಲ್ಕೋಟೆ ಪುಳಿಯೋಗರೆ ತಿಂತೀವಲ್ಲ ಆ ಥರ ಟೇಸ್ಟ್ ಸಕ್ಕತ್ತಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೇಲಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.